ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತದ ಪದಕ ಬೇಟೆ ಮುಂದುವರಿತಾ ಇದೆ. ಡೀಟೇಲ್ಸ್ ನೋಡೋದಾದ್ರೆ ಪ್ಯಾರಿಸ್ ಒಲಿಂಪಿಕ್ಸ್ ನಲ್ಲಿ ಭಾರತಕ್ಕೆ ಮತ್ತೊಂದು ಪದಕ ಫಿಕ್ಸ್. ಪದಕದ ಕನಸು ಜೀವಂತ ಅನ್ನೋದನ್ನ ನಾವು ಒಂದ್ 2-3 ಬುಲೆಟಿನ್ಗಳ ಹಿಂದಷ್ಟೇ ಹೇಳ್ತಾ ಇದ್ವಿ. ಕುಸ್ತಿಯಲ್ಲಿ ಫೈನಲ್ಗೆ ಲಗ್ಗೆ ಇಟ್ಟಿದ್ದಾರೆ ವಿನಿಶಾ ಪೋಗಟ್. ಸೆಮಿಫೈನಲ್ ನಲ್ಲಿ ಕ್ಯೂಬಾ ಆಟಗಾರ್ತಿಯನ್ನ ವಿನಿಶಾ ಅವರು ಸೋಲಿಸಿದ್ದಾರೆ. 50 ಕೆಜಿ ವಿಭಾಗದಲ್ಲಿ 5-0 ಅಂತರದಿಂದ ಗೆದ್ದು ಫೈನಲ್ಗೆ ಪ್ರವೇಶವನ್ನು ಮಾಡಿದ್ದಾರೆ. ವಿನಿಶಾ ಪೋಗಟ್ ನಮ್ಮೆಲ್ಲರಿಗೂ ಗೊತ್ತಿರುವಂತಹ ಚಿರಪರಿಚಿತ ಹೆಸರು. ಏಷ್ಯನ್ ಗೇಮ್ಸ್ ಇರ್ಬೋದು, ಕಾಮನ್ವೆಲ್ತ್ ಇರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಆಕೆಯ ಸಾಧನೆಯನ್ನ ನೋಡ್ತಾ ಬರ್ತಾ ಇದ್ವಿ. ಬಟ್ 2023ರಲ್ಲಿ ಇವಾಗ ನಾವು ಆಕೆ ಸಾಧನೆಯನ್ನ ನಿಮ್ಗೆ ತೋರಿಸ್ತಾ ಇದ್ವಿ. ಬಟ್ 2023ರಲ್ಲಿ ಆಕೆ ಮತ್ತೆ ವಾಪಸ್ ಕುಸ್ತಿಗೆ ಬರ್ತಾರಾ ಇಲ್ವಾ ಅನ್ನೋ ಪ್ರಶ್ನೆ ಇತ್ತು. ಬಿಕಾಸ್ ಅಷ್ಟರ ಮಟ್ಟಿಗೆ ಆಕೆ ಆರೋಗ್ಯ ಕೈ ಕೊಟ್ಟಿತ್ತು. ಮತ್ತೆ ಆಕೆ ಬಗ್ಗೆ ಕೇಳ್ಬರ್ತಾದಂತಹ ಕುಹಕ, ಅಪಮಾನ ಎಲ್ಲದಕ್ಕೂ ಈ ಗೆಲುವಿನ ಮೂಲಕ ಉತ್ತರವನ್ನು ಕೊಟ್ಟಿದ್ದಾರೆ. ಭಾರತಕ್ಕೆ ಹೆಮ್ಮೆ ಮೂಡಿಸುವಂತೆ ಸಾಧನೆಯನ್ನು ಮಾಡಿದ್ದಾರೆ. ಕ್ವಾರ್ಟರ್ ಫೈನಲ್ಸ್ ನಲ್ಲಿ ಅವರು ಜಪಾನೀಸ್ನ ಸುಜುಕಿ ಅವರ ವಿರುದ್ಧ ಗೆದ್ದಾಗಲೇ ಅವರು ಪದಕ ಗೆಲ್ಲೋದು ನಿಶ್ಚಿತ ಅಂತ ಹೇಳಲಾಗ್ತಾ ಇತ್ತು. ಸೆಮಿಫೈನಲ್ ಅವರಿಗೆ ಕ್ವಾರ್ಟರ್ ಫೈನಲ್ಸ್ ಕಂಪೇರ್ ಮಾಡಿದ್ರೆ ಈಸಿ ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿ ಅವರು ಗೆದ್ದಿದ್ದಾರೆ. ಸೊ ಫೈನಲ್ ನಲ್ಲಿ ಚಿನ್ನದ ಕಡೆಗೆ ಮುಖ ಮಾಡಿದ್ದಾರೆ.